ಸೊ ಸಿ ಮತ್ತು ಡಿ ಮತ್ತು ಸೈಂಟಿಸ್ಟ್ ಈ ಪೋಸ್ಟ್ಗೆ ಕರೆದಿದ್ದಾರೆ DRDO RAC ಅಲ್ಲಿ. ಓಕೆನಾ. ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳಿದಾರ ಅಂತ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಸೊ DRDO ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಲ್ಲಿ RAC ರಿಕ್ರೂಟ್ಮೆಂಟ್ ಅಂಡ್ ಅಸೆಸ್ಮೆಂಟ್ ಸೆಂಟರ್ ಇಂದ ಕರೆದಿರುವಂತದ್ದು. ಓಕೆನಾ. ಸೊ ಇದು ಆಲ್ ಓವರ್ ಇಂಡಿಯಾದಲ್ಲಿ ಜಾಬ್ ಲೊಕೇಶನ್ ಕೊಡ್ತಾರೆ ಸತ್ರೆ. 33 ಸೈಂಟಿಸ್ಟ್ ಹುದ್ದೆಗಳನ್ನ ಕರೆದಿದ್ದಾರೆ. ಸೊ DRDO ಇಂದ DRDS ಕೇಡರ್ಗೆ. ಓಕೆನಾ. ಸೊ ಇದು ಬಂದು BE BTech, MSc, M.Pharma, MBBS, M.Ed ಮತ್ತು ಈಕ್ವಲೆಂಟ್ ಡಿಗ್ರೀಸ್ ಅಲ್ಲಿ ಕರೆದಿರಿದ್ದಾರೆ ಸ್ನೇಹಿತರೆ. ಸೊ ಇದು ಲಾಸ್ಟ್ ಡೇಟ್ ಬಂದು 19 ಜೂನ್ 2026 4 ಗಂಟೆ ಒಳಗಡೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಇದ್ರದ್ದು ಸ್ಯಾಲ್ರಿ ಬಂದು 67,000 ರೂಪಾಯಿಂದ ಹಿಡಿದು 1,23,000 ರೂಪಾಯಿವರೆಗೂ ಸ್ಯಾಲ್ರಿ ಇದೆ ಸ್ನೇಹಿತರೆ. ಓಕೆನಾ. ಸೊ ಇದು ನೋಡಿ, ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಇದು ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಸೊ ಡೈರೆಕ್ಟ್ ಆಗಿ ಇದು ಲ್ಯಾಟರಲ್ ಎಂಟ್ರಿ ಟು ದ ಗೌರ್ಮೆಂಟ್ ಅಂದ್ರೆ ನೀವು ಮಿಡಲ್ ಅಲ್ಲಿ ಡೈರೆಕ್ಟ್ ಆಗಿ ಎಂಟ್ರಿ ಆಗ್ಬೋದು. ಇದು ಸೈಂಟಿಸ್ಟ್ CDE ಪೋಸ್ಟ್ಗಳು ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ಪೋಸ್ಟ್ ಬರಬೇಕು ಅಂತ ಹೇಳಿದ್ರೆ ಮೊದಲು ಸೈಂಟಿಸ್ಟ್ B ಗೆ ಜಾಯ್ನ್ ಆಗಬೇಕಾಗಿರುತ್ತೆ. ಅದಾದ ನಂತರ 5 ವರ್ಷ ಆದ್ಮೇಲೆ ಪ್ರಮೋಷನ್ಗೆ ಸೈಂಟಿಸ್ಟ್ C ಆಗಿ ಸಿಗುತ್ತೆ. ಆದ್ರೆ ಈ ಒಂದು ಪೋಸ್ಟ್ ಬಂದು ನಿಮಗೆ RAC ಇಂದ ಕರೆದಿರೋದ್ರಿಂದ ಸೊ ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದಾಗಿರುತ್ತೆ ಸೈಂಟಿಸ್ಟ್ C, D ಮತ್ತು E ಪೋಸ್ಟ್ಗಳಿಗೆ. ಓಕೆನಾ. ಸೊ ನೀವು ವರ್ಕಿಂಗ್ ಆಸ್ ಅ DRDO ಸೈಂಟಿಸ್ಟ್ ಪ್ರೊವೈಡ್ಸ್ ಪ್ರೊಫೆಷನಲ್ ವಿತ್ ಆಪರ್ಚುನಿಟಿ ಟು ಕಂಟ್ರಿಬ್ಯೂಟ್ ಡೈರೆಕ್ಟ್ಲಿ ಟು ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ಅಡ್ವಾನ್ಸ್ ಟೆಕ್ನಾಲಜಿಗೆ. ಓಕೆನಾ. ಸೊ ನೋಡಿ, ಸೈಂಟಿಸ್ಟ್ E ಪೋಸ್ಟ್ 2 ಪೋಸ್ಟ್ಗಳಿದಾವೆ ಸ್ನೇಹಿತರೆ. ಸೊ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದು. ಸೈಂಟಿಸ್ಟ್ D ಗೆ 11 ಪೋಸ್ಟ್, C ಗೆ ಬಂದು 20 ಪೋಸ್ಟ್ಗಳಿದಾವೆ ಸ್ನೇಹಿತರೆ. ಓಕೆನಾ. ಸೊ ಯಾವ್ಯಾವ ಕ್ಯಾಟಗರಿಯಲ್ಲಿ ಕರೆದಿರೋಂಥದ್ದು ಎಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ ಸ್ನೇಹಿತರೆ. ಓಕೆನಾ. ಸೊ 20 ಸೈಂಟಿಸ್ಟ್ C ಪೋಸ್ಟ್ಗಳಿದಾವೆ. ಟೋಟಲ್ 33 ವೇಕೆನ್ಸಿಗಳಿದಾವೆ ಸ್ನೇಹಿತರೆ. ಸೊ ನೋಡಿ, ಪೇ ಲೆವೆಲ್ 11 ಆಗಿರುತ್ತೆ ಸೈಂಟಿಸ್ಟ್ C ಪೋಸ್ಟ್. ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಮಿನಿಮಮ್ 3 years ರಿಲೆವೆಂಟ್ ಎಕ್ಸ್ಪೀರಿಯನ್ಸ್. ಓಕೆನಾ. ಸೊ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕಾಗಿರುತ್ತೆ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಸಿಗ್ನಲ್ ಪ್ರೊಸೆಸಿಂಗು, RF ಇಂಜಿನಿಯರಿಂಗು, ಫಿಸಿಕ್ಸು, ಮ್ಯಾಥಮೆಟಿಕ್ಸು, ಕೆಮಿಕಲ್ ಇಂಜಿನಿಯರಿಂಗು, ಫಾರ್ಮಾಲಜಿ ಮತ್ತು ರಿಮೋಟ್ ಸೆನ್ಸಿಂಗ್ ಅಲ್ಲಿ ಕರೆದಂಥದ್ದು. ಓಕೆನಾ. ಇನ್ನು ಸೈಂಟಿಸ್ಟ್ D ಪೋಸ್ಟ್ ನೋಡೋದಾದ್ರೆ 78,000 ರೂಪಾಯಿವರೆಗೂ ನಿಮಗೆ ಪರ್ ಮಂತ್ ಸ್ಯಾಲ್ರಿ ಸಿಗುತ್ತೆ. ಸೊ ಇದು ಮಿನಿಮಮ್ 7 years ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಇರಬೇಕಾಗಿರುತ್ತೆ. ಮತ್ತು ಸೈಂಟಿಸ್ಟ್ E ಪೋಸ್ಟ್ ಸೀನಿಯರ್ ಸೈಂಟಿಸ್ಟ್ ಪೋಸ್ಟ್ ಆಗಿರುತ್ತೆ ಇದು. ಸೊ ಇದಕ್ಕೆ 11 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕಾಗಿರುತ್ತೆ ಸ್ನೇಹಿತರೆ, ರಿಸರ್ಚ್, ಡಿಸೈನ್ ಮತ್ತು ಡೆವಲಪ್ಮೆಂಟ್ ಅಲ್ಲಿ. ಓಕೆನಾ. ಸೊ ಈ ರೀತಿ ಇದೆ. ಫಸ್ಟ್ ಬಂದು BE ಅಥವಾ BTech ಅಥವಾ MSc, M.Pharma, ಮೆಡಿಕಲ್ ಕ್ವಾಲಿಫಿಕೇಶನ್ ಮಾಡಿರುವಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಸೈಂಟಿಸ್ಟ್ C ಪೋಸ್ಟ್ಗೆ 3 years ಇರೋದ್ರಿಂದ ಸೊ ಯಾರೆಲ್ಲ 3 years ಎಕ್ಸ್ಪೀರಿಯನ್ಸ್ ಆಗಿದೆ, ಸೊ ಕಂಪ್ಯೂಟರ್ ಸೈನ್ಸ್ ಆಗಿರಲಿ, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, RF ಡೊಮೈನ್, ಸಿಗ್ನಲ್ ಪ್ರೊಸೆಸಿಂಗು, ಇದೆ ಯಾವುದೇ ಆಗಿದ್ರು ಕೂಡ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ 19ನೇ ತಾರೀಕು ಒಳಗಡೆ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. PWDಗೆ 10 ವರ್ಷದವರೆಗೂ ಏಜ್ ರಿಲ್ಯಾಕ್ಸೇಷನ್ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ರೆ ಅವ್ರಿಗೆ 5 ವರ್ಷದವರೆಗೂ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡುವಂತಹ ಸಮಯದಲ್ಲಿ ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಜನರಲ್, OBC ಮತ್ತು ಎಕನಾಮಿಕಲ್ ವೀಕರ್ ಸೆಕ್ಷನ್ ಮೇಲ್ ಕ್ಯಾಂಡಿಡೇಟ್ಸ್ಗೆ 100 ರೂಪಾಯಿ ಇದೆ. SC/STಗೆ 0, ವುಮೆನ್ ಕ್ಯಾಂಡಿಡೇಟ್ಸ್ಗೆ 0 ಮತ್ತು PWD ಕ್ಯಾಂಡಿಡೇಟ್ಸ್ಗೆ 0 ಸ್ನೇಹಿತರೆ. ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇಲ್ಲ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಲಾಸ್ಟ್ ಡೇಟ್ 19 ಇರೋದ್ರಿಂದ 19 ಜೂನ್ ಒಳಗಡೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಅಪ್ಲಿಕೇಶನ್ ಅಪ್ಲೈ ಮಾಡಿದ ನಂತರ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ ಸೊ ಮೊದಲು ಬಂದು ಅಡ್ಮಿನಿಸ್ಟ್ರೇಟಿವ್ ಸ್ಕ್ರೀನಿಂಗ್ ಇರುತ್ತೆ ಸ್ನೇಹಿತರೆ. ಸೊ ಚೆಕ್ಡ್ ಬೈ ಏಜ್, ಎಲಿಜಿಬಿಲಿಟಿ, ಕ್ವಾಲಿಫಿಕೇಶನ್ ಮತ್ತು ಎಕ್ಸ್ಪೀರಿಯನ್ಸ್, ಡಾಕ್ಯುಮೆಂಟ್ಸ್ ಎಲ್ಲದನ್ನು ಕೂಡ ಚೆಕ್ ಮಾಡ್ತಾರೆ. ಅದ ನಂತರ ಕ್ಯಾಂಡಿಡೇಟ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಬೇಸ್ಡ್ ಆನ್ ದ ರಿಸರ್ಚ್ ಎಕ್ಸ್ಪೀರಿಯನ್ಸು, ಟೆಕ್ನಿಕಲ್ ಎಕ್ಸ್ಪೀರಿಯನ್ಸು, ಪಬ್ಲಿಕೇಶನ್ಸು, ಪ್ರಾಜೆಕ್ಟ್ ಎಕ್ಸ್ಪೀರಿಯನ್ಸು, ಹೈಯರ್ ಕ್ವಾಲಿಫಿಕೇಶನ್ನು, ಇದ್ರ ಮೇಲೆ ಅವ್ರನ್ನ ಸ್ಕ್ರೀನಿಂಗ್ ಮಾಡ್ತಾರೆ ಸ್ನೇಹಿತರೆ. ಅದಾದ ನಂತರ ಇಂಟರ್ವ್ಯೂ ಕರೀತಾರೆ. ಸೊ ಇಂಟರ್ವ್ಯೂ ಅಲ್ಲಿ ಆನ್ಲೈನ್ ಪ್ರಿಲಿಮಿನರಿ ಇಂಟರ್ವ್ಯೂ ಇರುತ್ತೆ, ಅಥವಾ ನೀವು ಡೈರೆಕ್ಟ್ ಆಗಿ ಬಂದು ಪರ್ಸನಲ್ ಇಂಟರ್ವ್ಯೂ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಇದು ಬಂದು RAC ಡೆಲ್ಲಿಯಲ್ಲಿ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ DRDO RAC ಅಲ್ಲಿ ಮಿನಿಮಮ್ ಕ್ವಾಲಿಫೈ ಮಾಡಿರುವಂತಹ ಅಭ್ಯರ್ಥಿಗಳಿಗೆ ಕೆಲಸ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಂತಿದ್ರೆ ಅಂತ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಆನ್ಲೈನ್ ಲಿಂಕ್ ನ ಡೈರೆಕ್ಟ್ ಆಗಿ ಕೊಟ್ಟಿರ್ತೀನಿ. ಸೊ ಅದನ್ನ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಅಂತ ಏನಿದೆ, ಈ ಒಂದು ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ರಿಜಿಸ್ಟರ್ ಆಗಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಯಾವ ವರ್ಷ ಪಾಸಿಂಗು, ಆಮೇಲೆ ಏನು ಮಾರ್ಕ್ಸ್ ಇದೆ ಮತ್ತು ಇಮೇಲ್ ID ಇದೆಲ್ಲ ಫುಲ್ ಡೀಟೇಲ್ ಆಗಿ ಕೊಟ್ಟು ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ RAC ಅಲ್ಲಿ. ಸೊ ಇದು ಗೌರ್ಮೆಂಟ್ದೇ ಆಗಿರುತ್ತೆ. ಸೊ RAC.gov.in ಅಲ್ಲಿ. ಓಕೆನಾ.
ಇನ್ನು ನೋಟಿಫಿಕೇಶನ್ ಇದೆ, ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ನೋಟಿಫಿಕೇಶನ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಯಾರೆಲ್ಲ ಎಷ್ಟೆಷ್ಟು ವೇಕೆನ್ಸಿ ಆಗಿರಬೇಕು, ಮತ್ತೆ ಏನು ಕ್ವಾಲಿಫಿಕೇಶನ್ ಇರಬೇಕು, ಸೊ ಮತ್ತೆ ಯಾವುದರಲ್ಲಿ ಓದಿರಬೇಕು, ಇದು ಡಿಸೈರಬಲ್, ಇದೆಲ್ಲ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನೋಡಿಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ಸೊ ಫುಲ್ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿರೋಂಥದ್ದು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಇನ್ನು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಹೆಲ್ಪ್ ಮಾಡೋತೀನಿ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ವಾಟ್ಸಪ್, ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗ್ಬೋದು. ಇನ್ನು ನಮ್ಮ ಇನ್ಸ್ಟಾಗ್ರಾಮು ಅಥವಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸು ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.